ಹಲೋ, ನಮಸ್ಕಾರ. ಈ ದಿನ ಪ್ರೋಟೀನ್ ಮತ್ತು ಐರನ್ ಭರಿತ ಒಂದು ಗ್ರೇವಿ ಪಾಲಕ್ ಚೋಲೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಗ್ರೇವಿ ಮಕ್ಕಳಿಂದ ಮೊದಲುಗೊಂಡು ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಆಗುತ್ತೆ. ತಡ ಮಾಡದೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು 1 ಕಪ್ನಷ್ಟು ಕಾಬೂಲ್ ಕಡಲೆನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಬೆಳಗ್ಗೆ ಆ ನೀರನ್ನೆಲ್ಲ ಚೆಲ್ಬಿಟ್ಟು ಬೇರೆ ನೀರು ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಕಲ್ಲುಪ್ಪು ಹಾಕಿ ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಟ್ಬಿಡೋಣ. ಮತ್ತೊಂದು ಪಾತ್ರೆಯಲ್ಲಿ ನೀರು ಕಾಯಲಿಕ್ಕೆ ಇಟ್ಬಿಟ್ಟು ಅದು ಕುದ್ಮೇಲೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು ಹಾಕಿ ನಾವು ಚೆನ್ನಾಗಿ ತೊಳೆದಿರೋ ಅಂಥ ಪಾಲಕ್ ಸೊಪ್ಪನ್ನು ಇದರಲ್ಲಿ ಹಾಕಿ ಒಂದು 5 ನಿಮಿಷಗಳ ಕಾಲ ಬಿಟ್ಟು ಬಿಡೋಣ. ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನಂತರ ಈ ಬೆಂದಿರೋ ಪಾಲಕ್ ಸೊಪ್ಪನ್ನು ನಾವು ಮತ್ತೊಂದು ಪಾತ್ರೆಯಲ್ಲಿ ಹಾಕಿರುವಂಥ ಐಸ್ ನೀರಿಗೆ ಎಲ್ಲವನ್ನು ಹಾಕ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ಪಾಲಕ್ ಸೊಪ್ಪಿನ ಕಲರು ಹಸಿರಾಗೆ ಉಳ್ಕೊಳ್ಳುತ್ತೆ. ಈ ಪ್ರೋಸೆಸ್ಸನ್ನು ನಾವು ಬ್ಲ್ಯಾಂಚಿಂಗ್ ಅಂತ ಕರಿತೀವಿ. ನಂತರ ಈ ಪಾಲಕ್ ಸೊಪ್ಪನ್ನು ನೀರೆಲ್ಲ ಹಿಂಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದರಿಂದ ಗ್ರೇವಿ ರುಚಿ ಇನ್ನೂ ಹೆಚ್ಚುತ್ತೆ. ಮತ್ತು 2 ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆ, ಇಲ್ಲಿ ನಾನು ಸಾಸಿವೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ಜೀರಿಗೆ, 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಅದರ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳಿ. ನಂತರ ಸಣ್ಣಗೆ ಹಚ್ಚಿರೋ 2 ಈರುಳ್ಳಿನ ಹಾಕಿಬಿಟ್ಟು ಅದು ಕಂದು ಬಣ್ಣ ಬರೋ ತನಕ ಬಾಡಿಸ್ಕೊಳ್ಳಿ. ನಂತರ ಸ್ವಲ್ಪ ಚಕ್ಕೆ, ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣ, 1 ಟೀ ಸ್ಪೂನ್ನಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿ ಹಾಕಿ ಮಸಾಲೆನ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ. 1-2-3 ನಿಮಿಷ ಬಾಡಿಸ್ಕೊಳ್ಳಿ. ನಂತರ ಸಣ್ಣಗೆ ಹಚ್ಚಿರೋ 2 ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಈ ಪಾಲಕ್ನ ಕಬ್ಬಿಣಾಂಶ ಅಥವಾ ಐರನ್ನನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಯೋದಕ್ಕೆ ಬಿಟ್ಟುಬಿಡೋಣ. ಈ ಸಮಯದಲ್ಲಿ ಕಸೂರಿ ಮೇಥಿ ಹಾಕ್ಕೊಳ್ಳೋಣ. ಇದನ್ನು ಕೈಯಿಂದ ಚೆನ್ನಾಗಿ ಉಜ್ಜಿ ಹಾಕೋದ್ರಿಂದ ಅದರ ಪರಿಮಳ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಕೈಯಿಂದ ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಈ ಸಮಯದಲ್ಲಿ ನಾವು ಬೆಂದಿರೋ ಕಾಬೂಲ್ ಕಡಲೆನ ಇದಕ್ಕೆ ನೀರು ಸಮೇತ ಹಾಕ್ಕೊಳ್ಳೋಣ. ಈ ಕಾಬೂಲ್ ಕಡಲೆಗಳನ್ನೆಲ್ಲ ಸೌಟಿಂದಾನೇ ಸ್ವಲ್ಪ ಮ್ಯಾಶ್ ಮಾಡೋದ್ರಿಂದ ಗ್ರೇವಿ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ನಂತರ ರುಬ್ಬಿರೋ ಅಂಥ ಪಾಲಕ್ ಮಿಶ್ರಣ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಳೋಣ. ಈ ರೆಸಿಪಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲವನ್ನು ಸೇರಿಸ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಇದನ್ನು ಸಣ್ಣ ಉರಿಲಿ ಮುಚ್ಚಿಟ್ಟುಬಿಡೋಣ. ಹೀಗೆ ಮಾಡೋದ್ರಿಂದ ಮಸಾಲೆ ಎಲ್ಲ ಗ್ರೇವಿಗೆ ಚೆನ್ನಾಗಿ ಹೊಂದ್ಕೊಂಡು ಅದರ ರುಚಿ ಇಮ್ಮಡಿಸುತ್ತದೆ. ಈಗ ಬಿಸಿ ಬಿಸಿಯಾದ ಆರೋಗ್ಯಕರವಾದ ಪಾಲಕ್ ಚೋಲೆ ಅಥವಾ ಪಾಲಕ್ ಚನ್ನ ರೊಟ್ಟಿ, ಚಪಾತಿ ಅಥವಾ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಸವಿಯಲು ಸಿದ್ಧ. ಇದೇ ರೀತಿ ಆರೋಗ್ಯಕರವಾದ ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.